ಎಲ್ಲರಿಗೂ ನಮಸ್ಕಾರ. ಒಗಟುಗಳಿಗೆ ಸ್ವಾಗತ. ಬನ್ನಿ ಈ ವಿಡಿಯೋದಲ್ಲಿ ಬೇರೆ ಹೊಸ ಹೊಸ ಒಗಟುಗಳನ್ನು ಬಿಡಿಸೋಣ. ಮೊದಲನೆಯ ಒಗಟು: ಸಾಸಿವೆ ಗಾತ್ರದ ಕಲ್ಲು ಬಿದ್ದರೆ 1000 ರೂಪಾಯಿಯ ತೋಟ ಹಾಳು, ನಾನು ಯಾರು? ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ನೋಡೋಣ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನು ಅಂತ ನೋಡೋಣ. ಬನ್ನಿ. ಉತ್ತರ ಕಣ್ಣು. ಸಾಸಿವೆ ಗಾತ್ರದ ಕಲ್ಲು ಬಿದ್ದರೆ 1000 ರೂಪಾಯಿಯ ತೋಟ ಹಾಳು, ನಾನು ಯಾರು? ಕಣ್ಣು. ಮುಂದಿನ ಒಗಟು ಏನಿದೆ ಅಂತ ನೋಡೋಣ. ಬನ್ನಿ. ಮೇಲೆ ಹಸಿರು ಒಳಗೆ ಕೆಂಪು, ತಿಂದರೆ ತಂಪು, ನಾನು ಯಾರು? ಮತ್ತೊಂದು ಸತಿ ನೋಡೋಣ ಒಗಟು. ಮೇಲೆ ಹಸಿರು ಒಳಗೆ ಕೆಂಪು, ತಿಂದರೆ ತಂಪು, ನಾನು ಯಾರು? ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಕಲ್ಲಂಗಡಿ. ಮೇಲೆ ಹಸಿರು ಒಳಗೆ ಕೆಂಪು, ತಿಂದರೆ ತಂಪು, ನಾನು ಯಾರು? ಕಲ್ಲಂಗಡಿ. ಮುಂದಿನ ಒಗಟು ಏನಿದೆ ಅಂತ ನೋಡೋಣ. ಸುತ್ತಮುತ್ತ ಗರಿಕೆ, ನಡುವೆ ಕುಡಿಕೆ, ನಾನು ಯಾರು? ಮತ್ತೊಂದು ಸತಿ ನೋಡೋಣ ಒಗಟು. ಸುತ್ತಮುತ್ತ ಗರಿಕೆ, ನಡುವೆ ಕುಡಿಕೆ, ನಾನು ಯಾರು? ಹಾಗಿದ್ರೆ ಇದಕ್ಕೆ ನೀವು ಅಂದ್ಕೊಂಡ್ರೆ ಉತ್ತರ ಸರಿ ಇದೆಯೋ ಇಲ್ವೋ ಅಂತ ನೋಡೋಣ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಉತ್ತರ ಕಣ್ಣು. ಸುತ್ತಮುತ್ತ ಗರಿಕೆ, ನಡುವೆ ಕುಡಿಕೆ, ನಾನು ಯಾರು? ಕಣ್ಣು. ಮುಂದಿನ ಒಗಟು ಏನಿದೆ ಎಂದು ತಿಳಿದುಕೊಳ್ಳೋಣ. ಕರಿ ಮಂಚದ ಮೇಲೆ ಹಾಕುವ ಹಾಸಿಗೆ, ತೆಗೆಯುವ ಹಾಸಿಗೆ, ನಾನು ಯಾರು? ಮತ್ತೊಂದು ಸತಿ ನೋಡೋಣ ಒಗಟು. ಕರಿ ಮಂಚದ ಮೇಲೆ ಹಾಕುವ ಹಾಸಿಗೆ, ತೆಗೆಯುವ ಹಾಸಿಗೆ, ನಾನು ಯಾರು? ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ. ಉತ್ತರ ಗೊತ್ತಿರೋರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಬನ್ನಿ ನೋಡೋಣ ಉತ್ತರ. ಉತ್ತರ ಕಾವಲಿ ದೋಸೆ. ಕರಿ ಮಂಚದ ಮೇಲೆ ಹಾಕುವ ಹಾಸಿಗೆ, ತೆಗೆಯುವ ಹಾಸಿಗೆ, ನಾನು ಯಾರು? ಕಾವಲಿ ದೋಸೆ. ಮುಂದಿನ ಒಗಟು ಯಾವುದು ಅಂತ ನೋಡೋಣ. ತೂತು ಇಲ್ಲದ ಒಡವೆ, ನಾನು ಯಾರು? ಮತ್ತೊಂದು ಸತಿ ನೋಡೋಣ ಒಗಟು. ತೂತು ಇಲ್ಲದ ಒಡವೆ, ನಾನು ಯಾರು? ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ನೋಡೋಣ. ಬನ್ನಿ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಉತ್ತರ ಕುಂಕುಮ. ತೂತಿಲ್ಲದ ಒಡವೆ, ನಾನು ಯಾರು? ಕುಂಕುಮ. ಮುಂದಿನ ಒಗಟು ಏನಿದೆ ಅಂತ ನೋಡೋಣ. ಬನ್ನಿ. ಅಟ್ಟದ ತುಂಬ ಹಗ್ಗ ಹಾಸೈತೆ, ಅದರ ಮೇಲೆ ಭೂತ ಕುಂತವನೆ, ನಾನು ಯಾರು? ಮತ್ತೊಂದು ಸತಿ ನೋಡೋಣ ಒಗಟು. ಅಟ್ಟದ ತುಂಬ ಹಗ್ಗ ಹಾಸೈತೆ, ಅದರ ಮೇಲೆ ಭೂತ ಕುಂತವನೆ, ನಾನು ಯಾರು? ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಬನ್ನಿ ಉತ್ತರ. ಉತ್ತರ ಕುಂಬಳಕಾಯಿ. ಅಟ್ಟದ ತುಂಬ ಹಗ್ಗ ಹಾಸೈತೆ, ಅದರ ಮೇಲೆ ಭೂತ ಕುಂತವನೆ, ನಾನ್ಯಾರು? ಕುಂಬಳಕಾಯಿ. ಮುಂದಿನ ಒಗಟು ಏನಿದೆ ಅಂತ ನೋಡೋಣ. 4 ಕಾಲುಗಳುಂಟು ಪ್ರಾಣಿಯಲ್ಲ, ಬೆನ್ನು ತೋಳು ಉಂಟು ಮನುಷ್ಯನಲ್ಲ, ನಾನು ಯಾರು? ಮತ್ತೊಂದು ಸತಿ ನೋಡೋಣ ಒಗಟು. 4 ಕಾಲುಗಳುಂಟು ಪ್ರಾಣಿಯಲ್ಲ, ಬೆನ್ನು ತೋಳು ಉಂಟು ಮನುಷ್ಯನಲ್ಲ, ನಾನು ಯಾರು?
ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ನೋಡೋಣ. ನೀವು ಅಂದ್ಕೊಂಡಿರೋ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಎಂದು ತಿಳಿದುಕೊಳ್ಳೋಣ ಬನ್ನಿ. ಉತ್ತರ ಕುರ್ಚಿ. 4 ಕಾಲುಗಳುಂಟು ಪ್ರಾಣಿಯಲ್ಲ, ಬೆನ್ನು ತೋಳು ಉಂಟು ಮನುಷ್ಯನಲ್ಲ, ನಾನು ಯಾರು? ಕುರ್ಚಿ. ಮುಂದಿನ ಒಗಟು ಏನು ಅಂತ ನೋಡೋಣ ಬನ್ನಿ. ಚೆಲ್ಲೋದು ಉಂಟು, ಕುಯ್ಯೋದುಂಟು, ತಿನ್ನೋದಿಲ್ಲ, ನಾನು ಯಾರು? ಮತ್ತೊಂದು ಸತಿ ನೋಡೋಣ ಒಗಟು. ಚೆಲ್ಲೋದು ಉಂಟು, ಕುಯ್ಯೋದುಂಟು, ತಿನ್ನೋದಿಲ್ಲ, ನಾನು ಯಾರು? ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ. ಏನು ಅಂತ ಉತ್ತರ ನೋಡೋಣ. ಉತ್ತರ ಕೂದಲು. ಚೆಲ್ಲೋದು ಉಂಟು, ಕುಯ್ಯೋದುಂಟು, ತಿನ್ನೋದಿಲ್ಲ, ನಾನು ಯಾರು? ಕೂದಲು. ಮುಂದಿನ ಒಗಟು ಏನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮಡಿಸಿದರೆ ಮೊಗ್ಗು, ಬಿಡಿಸಿದರೆ ಹೂವು, ಪರಿಮಳವಿಲ್ಲದ ವಾಸನೆ ಇಲ್ಲ, ನಾನು ಯಾರು? ಮತ್ತೊಂದು ಸತಿ ನೋಡೋಣ ಒಗಟು. ಮಡಿಸಿದರೆ ಮೊಗ್ಗು, ಬಿಡಿಸಿದರೆ ಹೂವು, ಪರಿಮಳವಿಲ್ಲದ ವಾಸನೆ ಇಲ್ಲ, ನಾನು ಯಾರು? ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ. ನೀವು ಯಾರಾದರೂ ಗೆಸ್ ಮಾಡಿದರೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಉತ್ತರ ಕೊಡೆ. ಮಡಿಸಿದರೆ ಮೊಗ್ಗು, ಬಿಡಿಸಿದರೆ ಹೂವು, ಪರಿಮಳವಿಲ್ಲದ ವಾಸನೆ ಇಲ್ಲ, ನಾನು ಯಾರು? ಕೊಡೆ. ಮುಂದಿನ ಒಗಟು ಏನಿದೆ ಎಂದು ನೋಡೋಣ. ಒಂದು ಸುಣ್ಣದ ಗೋಡೆಗೆ ಒಂದು ಬಾಗಿಲಿಲ್ಲ, ನಾನು ಯಾರು? ಮತ್ತೊಂದು ಸತಿ ನೋಡೋಣ ಒಗಟು. ಒಂದು ಸುಣ್ಣದ ಗೋಡೆಗೆ ಒಂದು ಬಾಗಿಲಿಲ್ಲ, ನಾನು ಯಾರು? ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ. ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಮೊಟ್ಟೆ. ಒಂದು ಸುಣ್ಣದ ಗೋಡೆಗೆ ಒಂದು ಬಾಗಿಲಿಲ್ಲ, ನಾನು ಯಾರು? ಮೊಟ್ಟೆ. ನಿಮಗೆ ಈ ಒಗಟುಗಳು ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ಒಗಟುಗಳನ್ನು ಬಿಡಿಸೋಣ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.